ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟ್ ವರ್ಲ್ಡ್. ಇವತ್ತು ನಾನು ಆರ್ಟ್ ಲೈನ್ ಪೆನ್ಸಿಲನ್ನು ತೊಗೊಂಡ್ಬಿಟ್ಟು ಯಾವ ಡ್ರಾಯಿಂಗ್ ಅಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಆವಾಗ ಏನಾಯಿತು ಅಂದರೆ ಹೋಳಿ ಹಬ್ಬ ಹತ್ತಿರ ಬಂದಿದ್ದು ನೆನಪಾಯಿತು. ಇದ್ರ ಪ್ರಯುಕ್ತ ಒಂದು ಹೊಸ ಡ್ರಾಯಿಂಗ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು. ಹೋಳಿ ಹಬ್ಬದ ಪ್ರಯುಕ್ತ ಡ್ರಾಯಿಂಗ್ ಮಾಡೋದೇನೋ ನೆನಪಾಯಿತು ನನಗೆ. ಆದರೆ ಯಾವ ಡ್ರಾಯಿಂಗ್ ಮಾಡೋದು ಅಂಥೇಳಿ ಪಿಂಟ್ರೆಸ್ಟ್ ಅನ್ನೋ ಆ್ಯಪಲ್ಲಿ ನಾನು ಸರ್ಚ್ ಮಾಡ್ತಾಯಿದ್ದೆ. ಆಗ ನನಗೆ ಕೃಷ್ಣ ಮತ್ತು ರಾಧೆಯ ಈ ಒಂದು ಫೋಟೋ ಸಿಕ್ತು. ಇದಕ್ಕೆ ಗ್ರೀಡನ್ನು ಅಪ್ಲೈ ಮಾಡಿಬಿಟ್ಟು ಡ್ರಾಯಿಂಗನ್ನು ಸ್ಟಾರ್ಟ್ ಮಾಡಿಕೊಂಡೇ ಬಿಟ್ಟೆ. ನೋಡಿ, ಮೊದಲಿಗೆ ಐಯನ್ನು ಸ್ಟಾರ್ಟ್ ಮಾಡೋಣ ಅಂಥೇಳಿ ಯಾವ ಗ್ರೀಡಿಗೆ ಬಂದಿದೆ ಅಂಥೇಳಿ ನೋಡಿಕೊಂಡೆ. ಈ ಒಂದು ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಿಧಾನವಾಗಿ ರೆಫರೆನ್ಸ್ ಇಮೇಜನ್ನು ಅಬ್ಸರ್ವ್ ಮಾಡ್ತಾ ಈ ರೀತಿ ಔಟ್ಲೈನನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಮತ್ತು ಸೈಡಿಗೆ 1 to 14 ಮತ್ತು 1 to 3 ಅಂತೇಳಿ ನಂಬರ್ಸ್ ಕೊಟ್ಟಿದ್ದೀನಲ್ಲ, ಇದನ್ನು ಕಂಪಲ್ಸರಿ ಕೊಡಬೇಕು. ಯಾಕಂದರೆ ನಿಮಗೆ ಗ್ರೀಡ್ ಹಾಕಿರ್ತಿರಲ್ಲ ಮೊಬೈಲ್ ಆ್ಯಪಲ್ಲಿ, ಅಲ್ಲೂ ಕೂಡ ನಿಮಗೆ ನಂಬರ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಕೊಡೋದ್ರಿಂದ ನಿಮಗೆ ಆಯಾ ಬಾಕ್ಸಲ್ಲಿ ಆಯಾ ಪಿಕ್ಚರನ್ನು ಡ್ರಾ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಒಂದು ಬಾಕ್ಸು ಮೇಲೆ ಕೆಳಗೆ ಆಯಿತು ಅಂದ್ರೂ ನಿಮ್ಮ ಪೂರ್ತಿ ಔಟ್ಲೈನ ಹಾಳಾಗೋಗುತ್ತೆ. ಈ ಪಿಕ್ಚರಲ್ಲಿ ನಾವು ಏನು ಕಲಿಬೋದು ಅಂದರೆ ಸೈಡ್ ಫೇಸನ್ನು ಡ್ರಾ ಮಾಡೋದು ಕಲಿಬೋದು. ಕೃಷ್ಣನ ಫೇಸು ಸೈಡ್ ಇದೆ, ಹಾಗೆಯೇ ರಾಧನ್ ಫೇಸು ಕೂಡ ಸೈಡ್ ಫೇಸ್ ಇದೆ. ಸೊ ನಾವು ಎರಡೂ ಸೈಡ್ ಕೂಡ ಡ್ರಾ ಮಾಡೋದನ್ನು ಕಲಿಬೋದು. ಹೋಳಿ ಹಬ್ಬಕ್ಕೆ ನೀವು ಏನಾದರೂ ಡ್ರಾಯಿಂಗ್ ಮಾಡಬೇಕು ಅಂತ ಅನಿಸಿದ್ರೆ ಈ ಒಂದು ಇಮೇಜನ್ನು ನೀವು ಡ್ರಾ ಮಾಡ್ಬೋದು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಈಸಿಯಾಗಿ ಹೋಗಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಹೀಗೆ ಗ್ರೀಡ್ ಹಾಕ್ಕೊಂಡು ಡ್ರಾ ಮಾಡ್ಬೋದು. ಗ್ರೀಡ್ ಹಾಕಲಿಕ್ಕೆ ಹೇಗೆ ಹಾಕೋದು ಅಂತ ಗೊತ್ತಾಗಿಲ್ಲ ಅಂತೇಳಿದರೆ ನಂಗೆ ಕಮೆಂಟ್ ಮೂಲಕ ಕೇಳಿ, ನಾನು ಖಂಡಿತವಾಗ್ಲೂ ಅದರ ಲಿಂಕನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ನಾನಿಲ್ಲಿ HB ಪೆನ್ಸಿಲನ್ನು ಯೂಸ್ ಮಾಡಿಬಿಟ್ಟು ಲೈಟಾಗಿ ಫಸ್ಟ್ ಡ್ರಾ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಡಾರ್ಕಾಗಿ ನಿಮಗೆ ಕಾಣಿಸಲ್ಲ ಅನ್ನೋ ಉದ್ದೇಶಕ್ಕೆ ಡಾರ್ಕಾಗಿ 4B ಪೆನ್ಸಿಲ್ ಅಥವಾ 6B ಪೆನ್ಸಿಲ್ ಯೂಸ್ ಮಾಡಿ ಡಾರ್ಕಾಗಿ ಮಾಡಿದ್ದೀನಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಒಂದು ಲೈಕ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಶೇರ್ ಮಾಡಿದ್ರೆ ನೀವು, ಅವರು ಕೂಡ ಡ್ರಾ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಕಮೆಂಟ್ ಕೂಡ ನಂಗೆ ತುಂಬ ಇಂಪಾರ್ಟೆಂಟು. ಕಮೆಂಟಲ್ಲಿ ಬಾಕ್ಸಲ್ಲಿ ನಾನು ಚೆಕ್ ಮಾಡಿದಾಗ ನನಗೆ ಯಾವ ಡ್ರಾಯಿಂಗ್ ಬೇಕಾಗುತ್ತೆ ನಮ್ಮ ವ್ಯೂವರ್ಸಿಗೆ ಅಂತೇಳಿ ಗೊತ್ತಾಗುತ್ತೆ. ಆಗ ಅದೇ ಡ್ರಾಯಿಂಗನ್ನು ಡ್ರಾ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಈ ಡ್ರಾಯಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಪಿಕ್ಚರನ್ನು ಯಾವ ರೀತಿ ಕಲರ್ ಮಾಡಲಿ, ಆಯಿಲ್ ಪೇಸ್ಟಲ್ಲಿ ಯೂಸ್ ಮಾಡಲೋ, ವಾಟರ್ ಕಲರ್ ಯೂಸ್ ಮಾಡಲೋ, ಅಥವಾ ಪೆನ್ಸಿಲ್ನಿಂದ ಡ್ರಾ ಮಾಡಲೋ, ನನಗೆ ಇದನ್ನು ಮಾತ್ರ ತಿಳಿಸೋದನ್ನು ಮಾತ್ರ ಮರಿಬೇಡಿ.